ವಿಧಾನ ಪರಿಷತ್ನ ಮಾಜಿ ಸದಸ್ಯರು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಫೋನ್ ಸಂಪರ್ಕದಲ್ಲಿ. ಕಾರ್ಣಿಕ್ ಜಿ ನಮಸ್ತೆ. 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 ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಅತಿ ದೊಡ್ಡ ದುರಂತ ಏನು ಹೇಳ್ತೀರಿ ಸರ್? ಒಂದು ಅತ್ಯಂತ ನೋವಾಗಿದೆ. ಯಾಕಂತ ಹೇಳಿದ್ರೆ ದೊಡ್ಡ ವಿಮಾನ ದುರಂತ, ದುರದೃಷ್ಟ ಪ್ರಯಾಣಿಕರದ್ದು ಮತ್ತು ಅದಕ್ಕಿಂತಲೂ ಹೆಚ್ಚು ಬೇಸರ ಆಗಿರುವಂತದ್ದು ಮೆಡಿಕಲ್ ವಿದ್ಯಾರ್ಥಿಗಳು ಕಲಿತಿರುವಂತ ಹಾಸ್ಟೆಲ್ ಕಟ್ಟಡದ ಮೇಲೆ ಹೋಗಿ ಈ ದುರಂತ ಸಂಭವಿಸಿರುವುದರಿಂದ ಅಲ್ಲಿಯೂ ಒಂದಷ್ಟು ಖಂಡಿತ ಜೀವಹಾನಿ ಆಗಿರುವ ಸಾಧ್ಯತೆ ಇದೆ. ಈಗಷ್ಟೇ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ಪ್ರಾರಂಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಆ ಕುಟುಂಬಗಳಿಗೆ, ಎಲ್ಲ ಕುಟುಂಬಗಳಿಗೆ ಈ ಒಂದು ನೋವನ್ನ ಸಹಿಸುವಂತ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಒಂದಷ್ಟು ಊಹಾಪೋಹಗಳು, ಒಂದಷ್ಟು ಹೊಸ ಸಿದ್ಧಾಂತಗಳೆಲ್ಲ ಚರ್ಚೆ ಮಾಡಬಹುದು. ಆದ್ರೆ ನನಗೆ ತಿಳಿದ ಮಾಹಿತಿಯ ಪ್ರಕಾರ ಹೇಳ್ಬೇಕಂತ ಹೇಳಿದ್ರೆ, ಯಾವುದೋ ಒಂದು ಕಾರಣಕ್ಕಾಗಿ ಆಸ್ ದಿ ಏರ್ಕ್ರಾಫ್ಟ್ took off, both the engines must have failed and there was no reaction time for the pilot to do anything except giving a mayday call. ಅದು ಬಿಟ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಆಗ್ಲಿ ಅಥವಾ ಬೇರೆ ಪೈಲಟ್ ಒಳಗಿದ್ದ ಪೈಲಟ್ ಆಗ್ಲಿ ಬೇರೆ ಏನೂ ಮಾಡ್ಲಿಕ್ಕೆ ಆಗದೆ ಇರುವಂತ ಒಂದು ಸಂದಿಗ್ಧ ಪರಿಸ್ಥಿತಿ ಅಂತ ಅನಿಸುತ್ತೆ ನೋಡಿದ್ರೆ. ಹೆಲ್ಪ್ಲೆಸ್ ಸಿಚುವೇಶನ್. ಹೆಲ್ಪ್ಲೆಸ್, ಎಸ್. ಆಕ್ಚುಲಿ ಇಟ್ಸ್ ಎ ಮೆಕ್ಯಾನಿಕಲ್ ಇದಲ್ವಾ, ಕೆಲವು ಸರಿ ಆಗುತ್ತೆ ಈ ತರ ಕಾರಣಗಳು. ಇನ್ ಮುಂದೆ ಗೊತ್ತಾಗುತ್ತೆ ಯಾಕೆ ಏನು ಅಂತ ಹೇಳಿ. ಆದ್ರೆ ನಾನೊಂದು 2-3 ಸಣ್ಣ ವಿಡಿಯೋ ಕ್ಲಿಪ್ ಗಳನ್ನ ಟಿವಿಯಲ್ಲಿ ನೋಡಿದೆ. ಇಟ್ ಹ್ಯಾಸ್ ಜಸ್ಟ್ ಟೇಕನ್ ಆಫ್. ಇನ್ನೂ ಪೂರ್ತಿ ಹೈಟ್ ರೀಚ್ ಆಗಿರ್ಲಿಲ್ಲ. ಆ ವಿಮಾನಕ್ಕೆ ಲಿಫ್ಟ್ ಬೇಕಾಗತ್ತಲ್ಲ, ಥ್ರಸ್ಟ್ ಅಂತ ಹೇಳ್ತೀವಿ, ಲಿಫ್ಟ್ ಮೇಲೆ ಎತ್ಕೊಳ್ಳಕ್ಕೆ. ಅದಕ್ಕೆ ಎಂಜಿನ್ ಫೇಲ್ ಶಕ್ತಿ ಎಲ್ಲಿದೆ? ಸೊ ಇಟ್ ಹ್ಯಾಸ್ ಕೊಲ್ಯಾಪ್ಸ್ಡ್. ದ ಸೆಕೆಂಡ್ ಪಾರ್ಟ್, ಇಟ್ ವಾಸ್ ಅ ಲಾಂಗ್ ಹೌಲ್ ಫ್ಲೈಟ್. ಇಲ್ಲಿಂದ ಅದು ಇಂಗ್ಲೆಂಡ್ಗೆ, ಲಂಡನ್ಗೆ ಹೋಗ್ತಾ ಇತ್ತು. ಸೊ ಆಬ್ವಿಯಸ್ಲಿ ಫ್ಯೂಯಲ್ ಟ್ಯಾಂಕ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್. ಸೊ ಆ ಸ್ಪೀಡ್ ಅಲ್ಲಿ ಕ್ರಾಶ್ ಆದಾಗ ಫಸ್ಟ್ ಗೆ ಏನಿದ್ರು ಬೆಂಕಿ ಹತ್ಕೊಂಡ್ಬಿಡತ್ತೆ. ಯು ಕ್ಯಾನ್ ಇಮ್ಯಾಜಿನ್ ಟನ್ಸ್ ಆಫ್ ಏರ್ ಟರ್ಬೈನ್ ಫ್ಯೂಯಲ್ ಇದೆಯಲ್ಲ, ಇಫ್ ಇಟ್ ಕ್ಯಾಚಸ್ ಫೈರ್ ವಾಟ್ ಕ್ಯಾನ್ ಹ್ಯಾಪನ್, ಜಸ್ಟ್ ಇಮ್ಯಾಜಿನ್. ಸೊ ಇಟ್ಸ್ ವೆರಿ ವೆರಿ ಟ್ರಾಜಿಕ್, ವೆರಿ ಸ್ಯಾಡ್. ನಾನು ಅನೇಕ ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಒಂದು ದುರಂತ ಸಂಭವಿಸಿತ್ತು. 2010. ಹೌದು. ನಾನು ಅವತ್ತು ಬೆಳಗ್ಗೆ ಬಸ್ಸಲ್ಲಿ ಬಂದಿದ್ದೆ ಬೆಂಗಳೂರಿಂದ ವಾಪಸ್ಸು. 6 ಕಾಲಕ್ಕೇನೋ ಆಗಿತ್ತು. ಕೂಡಲೇ ಓಡಿದ್ದೆ ನಾನು. ದ್ಯಾಟ್ ವಾಸ್ ಒನ್ ಸ್ಯಾಡ್ ಇನ್ಸಿಡೆಂಟ್. ನನ್ನ ಹತ್ರದಿಂದ ನೋಡಿರಲಿಲ್ಲ ನಾನು. ಅದು ಭೀಕರ, ಭಯಾನಕ ಮತ್ತು ಹೃದಯ ವಿದ್ರಾವಕ ಅಂತ ಹೇಳ್ತಾರಲ್ಲ, ಸುಟ್ಟು ಕರಕಲಾದ ಬಾಡಿಗಳು, ಆಮೇಲೆ ಮಕ್ಕಳ ಹೆಣಗಳು, ಶವಗಳು ನೋಡ್ಲಿಕ್ಕೆ ಇಟ್ ವಾಸ್ ಟೆರಿಬಲ್. So I only sympathize with the families. Very tragic incident, very sad incident. ಏನ್ ಮಾಡೋದು, ಕೆಲವು ಸಲ ಆಗ್ಬಿಡತ್ತಲ್ವಾ. ನಂತೆ ಅದಕ್ಕಿಂತನೂ ಬೇಸರ ಅಂತಂದ್ರೆ ಪಾಪ ಮೆಡಿಕಲ್ ಓದೋ ವಿದ್ಯಾರ್ಥಿ ಹಾಸ್ಟೆಲ್ ಇದ್ದವರು ಇದು ಹೋಗ್ಬಿಟ್ಟು ಅಲ್ಲಿ ಹಾಸ್ಟೆಲ್ ಮೇಲೆ ಕ್ರಾಶ್ ಆಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ತಾವು ಚಿತ್ರ ನೋಡಿರ್ಬೇಕು. ಫ್ಯೂಸೆಲಾಜ್ದು ರಿಯರ್ ಪೋರ್ಷನ್ ಏನಿದೆ ಅದು ಬಿಲ್ಡಿಂಗ್ ನ ಮಧ್ಯ ಸಿಕ್ಕಾಕೊಂಡಿದ್ದು ನೋಡಿದ್ದೀರಾ ನೀವು? ಅಂದ್ರೆ ಅಲ್ಲಿ ಹೋಗಿ ಲ್ಯಾಂಡ್ ಆಗ್ಬೇಕಾದ್ರೆ ಅಲ್ಲಿಯೂ ಆ ಫ್ಯೂಯಲ್ ಇಂದಾಗಿ ಬೆಂಕಿ ಹಿಡ್ಕೊಂಡ್ಬಿಟ್ಟಿದೆ. ಇನ್ನು ಅಲ್ಲಿಯ ನಿಖರವಾದ ಮಾಹಿತಿಗಳಿಂದ ಬರಬೇಕು. ಆದ್ರೆ ಹೌ ಟ್ರಾಜಿಕ್ ಇಟ್ ಈಸ್. ಪುವರ್ ಚಿಲ್ಡ್ರನ್ ಮಸ್ಟ್ ಬಿ ಸ್ಟಡಿಂಗ್ ಆರ್ ಮಸ್ಟ್ ಬಿ ಹ್ಯಾವಿಂಗ್ ಲಂಚ್. ಮಧ್ಯಾಹ್ನ ಲಂಚ್ಗೆ ಬಂದಿದ್ರು ಗೊತ್ತಿಲ್ಲ. ಡೈನಿಂಗ್ ಹಾಲ್ ಇದ್ದು ಒಂದು ಪಿಕ್ಚರು ಹಾಕಿದ್ರು, ಅಲ್ಲಿ ಒಳಗೆ ನುಗ್ಗಿರುವಂತದ್ದು ವಿಮಾನ. ಇಟ್ ಇಸ್ ರಿಯಲಿ ಟ್ರಾಜಿಕ್, ವೆರಿ ಸ್ಯಾಡ್. ಎಸ್ ಸರ್, ಥ್ಯಾಂಕ್ ಯು ಕಾರ್ಣಿಕ್ ಜಿ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.